ಕೇರಳ ಸ್ಟೋರಿ ನೋಡಿದಾಗ ಇಸಾಕ್ ಪಾತ್ರ ನೋಡಿದಾಗ ನಾನಂತೂ ಊಹೆ ಮಾಡಿರಲಿಲ್ಲ ಇವ್ರು ಕನ್ನಡದವರು ಅಂತ. ಸೊ ಆ ಸಿನಿಮಾದ ಪಾತ್ರ ಹೇಗೆ ಸಿಕ್ತು ನಿಮಗೆ? ಅದು ಸಿಂಪಲ್ ಸರ್, ಆಡಿಷನ್ಸ್. ಆ ಸಿನಿಮಾ ಆದ ನಂತರ ನಿಮಗೆ ಸಿಕ್ಕ ಪ್ರಶಂಸೆ? ಕೇರಳ ಸ್ಟೋರಿ ಆದ ನಂತರ ನನಗೆ ತುಂಬಾ ಪ್ರೀತಿ ಸಿಕ್ಕಿದೆ ಸರ್. ಆಫ್ಟರ್ ಕೇರಳ ಸ್ಟೋರಿ ಮತ್ತೆ ಕನ್ನಡಕ್ಕೆ ವಾಪಸ್ ಬರ್ತಿರೋದು ಎಷ್ಟು ಖುಷಿ ಇದೆ ನಿಮಗೆ ಅಂತ? ಇದ್ರಷ್ಟು ಖುಷಿ ಆಗುವಂತ ವಿಷಯ ಐ ಡೋಂಟ್ ಥಿಂಕ್ ನನ್ನ ಲೈಫಲ್ಲಿ ಸದ್ಯಕ್ಕೆ ಬೇರೆ ಯಾವುದು ಇಲ್ಲ. ರಂಗಭೂಮಿ ಕಲಾವಿದರನ್ನ ಜಾಸ್ತಿ ಅಂದ್ರೆ ಸಿನಿಮಾಗಳಲ್ಲಿ ನಾವು ಕಾಣಬಹುದಾಗಿದೆ. ಸೊ ಆ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು ಅಂತ? ರಾಜ್ಕುಮಾರ್ ಸರ್ ರಂಗಭೂಮಿನಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಶಂಕರ್ ನಾಗ್ ಅವರನ್ನು ರಂಗಭೂಮಿನಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ದರ್ಶನ್ ಕೂಡ ರಂಗಭೂಮಿಗೆ ಐ ಥಿಂಕ್ ನೀನಾಸಮ್ಮಲ್ಲಿ ಹೋಗಿದ್ರು ಅಂತ ನಾನು ಕೇಳ್ಪಟ್ಟಿರೋ ವಿಷಯಗಳು. ನಿಮ್ಮ ಸ್ವಲ್ಪ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಒಬ್ಬರು ಡೈರೆಕ್ಟರ್ ಜೊತೆನಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಾನು ಕೆಲಸ ಮಾಡ್ತಿದ್ದೆ ಅವ್ರ ಜೊತೆ. ಈ ಸಿನಿಮಾಗೆ ಬರಬೇಕು ಅಂತ ಇಚ್ಛೆ ಆಕ್ಚುಯಲ್ ಆಗಿರಲಿಲ್ಲ. ನೀನಾಸಮ್ಮಲ್ಲಿ ಆಕ್ಚುಯಲ್ ಆಗಿ ನಿಜ ಹೇಳಬೇಕು ಅಂದ್ರೆ ನನ್ನ ಒಂದು ಐಡಿಯಾ ಬದಲಾಯಿತು. ಆಕ್ಟಿಂಗ್ ಅಂದ್ರೆ ಏನು ಅಂತ ನನಗೆ ಅರ್ಥ ಆಯ್ತು. ಆ ಶಿಬಿರ ತುಂಬಾ ಹೇಳ್ಕೊಡ್ತು ಸರ್ ನನಗೆ. ಆ ಲೋನ್ ತಗೊಂಡಿದ್ರಿಂದಾನೆ ಆಕ್ಚುಯಲ್ ಆಗಿ ನಾನು ಸ್ಕ್ರೀನ್ಗೆ ಬಂದೆ. ಚಾಲೆಂಜಿಂಗ್ ಅಂತ ಅನ್ಸುತ್ತಾ? ಹೇಗೆ ತಗೊಳ್ತಿದ್ದೀರಾ ಇದನ್ನ ಅಂತ? ನನಗನ್ಸೋದು ನನಗೆ ಯಾರು ಕಾಂಪಿಟೇಷನ್ನೇ ಇಲ್ಲ ನನ್ನ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಳೆದ ವರ್ಷ ದಿ ಕೇರಳ ಸ್ಟೋರಿ ಅನ್ನುವಂತಹ ಸಿನಿಮಾ ಭಾರತದಾದ್ಯಂತ ಸಾಕಷ್ಟು ಸುದ್ದಿ ಮಾಡಿತ್ತು. ಅದಾದ ನಂತರ ಕೆಲವೊಂದಷ್ಟು ಪಾತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆರಂಭ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಇಸಾಕ್ ಅನ್ನುವಂತಹ ಪಾತ್ರ ಸಾಕಷ್ಟು ಬಾರಿ ಚರ್ಚೆಗೂ ಕೂಡ ಬಂದಿತ್ತು. ಆ ಪಾತ್ರವನ್ನು ನಿಭಾಯಿಸಿರುವಂಥದ್ದು ನಮ್ಮ ಕನ್ನಡಿಗ ವಿಜಯ್ ಕೃಷ್ಣ ಅಂತ. ಸದ್ಯಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ದೂರ ತೀರ ಯಾನ ಅನ್ನುವಂತಹ ಒಂದು ಸಿನಿಮಾ ಅನೌನ್ಸ್ ಆಯಿತು ಮನ್ಸೂರೆ ಅವರ ನಿರ್ದೇಶನದಲ್ಲಿ. ಈಗ ಇನ್ನೊಂದು ಸಿನಿಮಾ BTS ಅಂತ, ಅದರದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಇವತ್ತು. ಸದ್ಯಕ್ಕೆ ವಿಜಯ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ವಿಜಯ್ ಕೃಷ್ಣ ಅವರೇ ನಮಸ್ತೆ. ಸೊ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಸೊ ಮೊನ್ನೆ ಅಷ್ಟೇ ಒಂದು ವಾರದ ಹಿಂದೆ ಅನಿಸುತ್ತೆ, ಸೊ ದೂರ ತೀರಯಾನ ಅನೌನ್ಸ್ ಆಯಿತು. ಈಗ ಮತ್ತೆ BTS. ಸೊ ಕೇರಳ ಸ್ಟೋರಿ ನೋಡಿದಾಗ ಇಸಾಕ್ ಪಾತ್ರ ನೋಡಿದಾಗ ನಾನಂತೂ ಊಹೆ ಮಾಡಿರಲಿಲ್ಲ ಇವ್ರು ಕನ್ನಡದವರು ಅಂತ. ಆಮೇಲೆ ಗೊತ್ತಾಯಿತು, ಓಹ್ ಕನ್ನಡದ ಅಪ್ಪಟ ರಂಗಭೂಮಿ ಕಲಾವಿದ ಅಂತ. ಸೊ ಆ ಸಿನಿಮಾದ ಪಾತ್ರ ಹೇಗೆ ಸಿಕ್ತು ನಿಮಗೆ ಎಕ್ಸಾಕ್ಟ್ಲಿ ಅಂತ? ಅದು ಸಿಂಪಲ್ ಸರ್, ಆಡಿಷನ್ಸ್ ನಡೆಯುತ್ತೆ. ನೀವು ಆಡಿಷನ್ಸ್ ಮಾಡ್ತೀರಾ, ಅದರಲ್ಲಿ ಸುಮಾರು ಜನ ಸೆಲೆಕ್ಟ್ ಆಗಿರಬಹುದು. ಅದರಲ್ಲಿ ಫೈನಲ್ ಆಗಿ ಅವ್ರು ಯಾರನ್ನೋ ಒಬ್ಬನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗೇನೆ ಸರ್, ಇಸಾಕ್ ಪಾತ್ರಕ್ಕೆ ನಿಮಗೆ ಸಾಕಷ್ಟು ಪ್ರಶಂಸೆ ಬಂದಿರುತ್ತೆ ಇಲ್ಲಿ ತನಕ. ಅಂದರೆ ಪಾತ್ರವಾಗಿ ಆ್ಯಕ್ಚುಲಿ ತುಂಬ ಪ್ರಶಂಸೆ ಬಂದಿದೆ. ಬಟ್ ಜನಗಳು ಸಿಕ್ಕಾಪಟ್ಟೆ ಬೈಕೊಂಡಿರ್ತಾರೆ ನೋಡಿ. ತುಂಬಾ ಅವರಿಗೆ ಭಯ ಕೂಡ ಆಗಿರುತ್ತೆ, ಎಷ್ಟು ಕ್ರೂರತ್ವ ಇದೆ ಇವರಲ್ಲಿ, ಆ ಥರದ್ದೆಲ್ಲ. ಬಿಕಾಸ್ ಅದನ್ನು ನೀವು ಅಷ್ಟು ಚೆನ್ನಾಗಿ ನೀವು ತೋರಿಸ್ಕೊಟ್ಟಿದ್ದೀರಾ. ಈಗ ಅಂದರೆ ವಾಪಸ್ ಕನ್ನಡಕ್ಕೆ ಬರ್ತಾ ಇರೋವಂಥದ್ದು. ಮೊದಲು ಸಾಕಷ್ಟು ವೆಬ್ ಸೀರೀಸ್ ಎಲ್ಲ ಮಾಡಿದ್ದುಂಟು ನೀವು 2021ರಲ್ಲಿ ಕ್ಯಾಬ್ರೆ ಅಂತ. ಅದಾದಮೇಲೆ ಮತ್ತೆ ಹಿಂದಿಗೆ ಹೋದರೆ ಹೌದೌದು ಬಸ್ತಾರ್ ಅಂತ ಸಿನಿಮಾ ಮಾಡಿದ್ರಿ ಆಫ್ಟರ್ ದಿ ಕೇರಳ ಸ್ಟೋರಿ. ಈಗ ಮತ್ತೆ ಮನ್ಸೂರೆ ಅವರ ಸಿನಿಮಾ ಮತ್ತು BTS ಬರ್ತಾ ಇರೋದು. ಮತ್ತೆ ಕನ್ನಡಕ್ಕೆ ವಾಪಸ್ ಅಂದರೆ ಕನ್ನಡದಲ್ಲಿ ಮಾಡಿದ್ದೀರಾ, ಬಟ್ ಆಫ್ಟರ್ ಕೇರಳ ಸ್ಟೋರಿ ಮತ್ತೆ ಕನ್ನಡಕ್ಕೆ ವಾಪಸ್ ಬರ್ತಿರೋದು ಎಷ್ಟು ಖುಷಿ ಇದೆ ನಿಮಗೆ ಅಂತ? ತುಂಬಾ ಅಂದರೆ ತುಂಬ ಖುಷಿ ಸರ್. ಆ್ಯಕ್ಚುಯಲ್ ಆಗಿ ನಾನು ಐ ಥಿಂಕ್ ರಂಗಭೂಮಿನ ಮಾಡಿದ ಮೇಲೆ ಯಾವಾಗ ನನಗೆ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ ಬಂತೋ ಅವತ್ತಿಂದಲೂ ನಾನು ಕನ್ನಡದಲ್ಲಿ ಇನ್ನಷ್ಟು ಮಾಡಬೇಕು ಅನ್ನೋದೇ ನನಗಿದ್ದಿದ್ದು. ಬಟ್ ಇವಾಗ ಆ್ಯಕ್ಟರ್ ಆದಮೇಲೆ ನಿಮಗೆ ಸುಮಾರು ಏನಂತಾರೆ, ನಿಮ್ಮ ದಾರಿ ಬೇರೆ ಆಗಿರಬಹುದು. ನೀವು ಬೇರೆ ಕಡೆ ಕೆಲಸ ಮಾಡಬೇಕಾಗತ್ತೆ, ಕಲಿಯೋದು ತುಂಬ ಇರುತ್ತೆ. ನಿಮಗೆ ಒಂದು ರೀತಿಯಲ್ಲಿ ನಿಮ್ಗೆ ಇವಾಗ ಫೇಮ್ ಅಂತ ಏನು ಹೇಳ್ತೀವೋ, ಪಾಪ್ಯುಲಾರಿಟಿ ಅಂತ ಏನು ಹೇಳಿ, ಇದೆಲ್ಲ ಸಣ್ಣ ಸಣ್ಣ ಪುಟ್ಟ ವಿಷಯಗಳು ಇದು ಆ್ಯಡ್ ಆಗ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಐ ಥಿಂಕ್ ಇವಾಗ ಇಬ್ಬರು 2 ತಂಡಗಳು, ಒಂದು ಮನ್ಸೂರೆ ಅವರ ತಂಡ, ಇನ್ನೊಂದು BTS ಅವರ ತಂಡ, ಇವರಿಬ್ಬರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅದು ಒಬ್ಬರ ಜೊತೆ ಕೆಲಸ ಆಲ್ರೆಡಿ ಮಾಡಿದ್ದೀನಿ, ಇನ್ನೊಬ್ಬರ ಜೊತೆ ಇವಾಗ ಕೆಲಸ ಶುರು ಆಗೋದಿದೆ. ಇದ್ರಷ್ಟು ಖುಷಿ ಆಗುವಂಥ ವಿಷಯ ಐ ಡೋಂಟ್ ಥಿಂಕ್ ನನ್ನ ಲೈಫಲ್ಲಿ ಸದ್ಯಕ್ಕೆ ಬೇರೆ ಯಾವುದೂ ಇಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾನು ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದೆ ಯಾವ್ದಾದ್ರು ಒಂದು ಒಳ್ಳೆ ಕಥೆ ಸಿಗಲಿ, ಆ ಕಥೆನಲ್ಲಿ ಚೆನ್ನಾಗಿ ಒಂದು ಒಳ್ಳೆ ತಂಡ ಜೊತೆ ಕೆಲಸ ಮಾಡೋಣ ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಐ ಥಿಂಕ್ ಫೈನಲಿ 2 ಒಳ್ಳೆ ತಂಡದ ಜೊತೆ ಕೆಲಸ ಮಾಡಿ ಆ 2 ಕೆಲಸ ಬರುತ್ತೆ. ಇದು ಚೆನ್ನಾಗಿ ಬರಲಿ, ಜನರ ಸಪೋರ್ಟ್ ಬೇಕು, ಜನರ ಸಪೋರ್ಟ್ ಸಿಗಲಿ, ಇದನ್ನು 1,000 ಕೋಟಿ ಮಾಡಲಿ. ಇನ್ ಕೇಸ್ ಜನರಿಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇನ್ನೂ ಅಷ್ಟು ಜನಕ್ಕೆ ಹೇಳಲಿ. ಇಷ್ಟ ಆಗಲೇ ಇಲ್ಲ ಅಂದರೆ ಅದು 1,000 ಕೋಟಿ ಮಾಡೋವರೆಗೂ ಕಾಯಲಿ. ಅದಾದಮೇಲೆ ಹೆಂಗೆ ಬೇಕೋ ಬೈಕೊಳ್ಳಿ, ಒಳ್ಳೇದಾಗತ್ತೆ. ಸರ್, ಇನ್ನು ಆ್ಯಕ್ಚುಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಿದೆ. ಅಂದರೆ
ರಂಗಭೂಮಿ ಕಲಾವಿದರನ್ನ ಜಾಸ್ತಿ ಲೈಕ್ ಅಂದರೆ ಸಿನಿಮಾಗಳಲ್ಲಿ ನಾವು ಕಾಣಬಹುದಾಗಿದೆ. ಸೊ ಆ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಸರ್, ಐ ಥಿಂಕ್ ಮುಂಚೆಯಿಂದಲೇ ರಂಗಭೂಮಿ ಕಲಾವಿದರಿಗೆ ಇತ್ತು. ಐ ಥಿಂಕ್ ರಾಜ್ಕುಮಾರ್ ಸರನ್ನು ರಂಗಭೂಮಿನಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಶಂಕರ್ ನಾಗ್ ಅವರನ್ನು ರಂಗಭೂಮಿನಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ದರ್ಶನ್ ಕೂಡ ರಂಗಭೂಮಿಗೆ ಐ ಥಿಂಕ್ ನೀನಾಸಮ್ಮಲ್ಲಿ ಹೋಗಿದ್ರು ಅಂತ ನಾನು ಕೇಳ್ಪಟ್ಟಿರೋ ವಿಷಯಗಳು. ಸೊ ಐ ಥಿಂಕ್ ರಂಗಭೂಮಿ ಅದರ ಜೊತೆಗೆ ಸಿನಿಮಾ ಅನ್ನೋದು ಯಾವತ್ತಿದ್ರೂ ಒಟ್ಟಿಗೆ ಹೋಗ್ತಿರೋ ಅಂಥ ಒಂದು, ಅದು ಒಂದೇ ಕಲೆ, ಎರಡರಲ್ಲೂ ಇರೋದು. ಅಫ್ಕೋರ್ಸ್ ಅದು ಇವಾಗ ಸುಮಾರು ಜನ ರಂಗಭೂಮಿನಲ್ಲಿ ವರ್ಕ್ ಮಾಡಿರೋರು ಕೆಲವರಿಗೆ ಸಿಗದೇ ಇರ್ಬೋದು ಚಾನ್ಸು. ಐ ಥಿಂಕ್ ಅದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋವಂಥ ಒಂದು ವಿಷಯ. ಅದು ಐ ಥಿಂಕ್ 90% ನನಗನ್ಸೋದು ಚಾನ್ಸ್ ಒಂದಿರುತ್ತೆ. ಅದ್ರ ಜೊತೆಗೆ ಅಫ್ಕೋರ್ಸ್ ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ದೃಢತನ ಬಿಡದೆ, ನನಗೆ ಎಷ್ಟೇ ಆದ್ರೂ ಕೆಲಸ ಸಿಗಲಿ ಸಿಗದೇ ಇರಲಿ, ಕಾಸಿರಲಿ ಇಲ್ಲದೇ ಇರಲಿ, ನಾನು ಇದನ್ನ ಮಾಡಲೇಬೇಕು ಅಂತ ಒಂದು ದೃಢ ಮನಸ್ಸು ಇಟ್ಕೊಂಡು ಹೋದರೆ ಐ ಥಿಂಕ್ ಎಲ್ಲರೂ ಮಾಡೇ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಆ್ಯಕ್ಟಿಂಗ್ ಏನು ಅದೇನು ಹೊಸ ವಿಷಯ ಅಂತಲ್ಲ. ಐ ಥಿಂಕ್ ಎಲ್ಲರೂ ಆ್ಯಕ್ಟರ್ಸೇ. ನೀವು ರಂಗಭೂಮಿಗೆ ಹೋಗಿ ಐ ಥಿಂಕ್ ಅಲ್ಲಿ ಒಂದು 4-5 ತಿಂಗಳು ಕೆಲಸ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹೇಗೆ ಮಾಡೋದು, ಏನು ಮಾಡಬೇಕು, ಏನು ಮಾಡಬಾರ್ದು. ಇದೆಲ್ಲವೂ ಇಂಪಾರ್ಟೆಂಟ್ ವಿಷಯಗಳು. ಸರ್ ಅದೇ ನೀವೀಗ ಏನು ಹೆಸರುಗಳು ಹೇಳಿದ್ರೆ ಅವರೆಲ್ಲ ಮೇನ್ ಸ್ಟ್ರೀಮ್ ಹೀರೋಸ್ ಇವಾಗ. ಬಟ್ ಅಪಾರ್ಟ್ ಫ್ರಮ್ ದಟ್ ಅಂದರೆ ನಾನು ಯಾಕದು ಆ ರೀತಿಯಲ್ಲಿ ರಂಗಭೂಮಿ ಕಲಾವಿದರನ್ನ ಜಾಸ್ತಿ ನೋಡ್ತಾ ಇದ್ದೀವಿ ಇತ್ತೀಚಿನ ವರ್ಷಗಳಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಕೆಲವೊಂದು ಕಡೆ ಈಗ ಫಾರ್ ಎಕ್ಸಾಂಪಲ್ ಹೀರೋಯಿನ್ಸ್ನ ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅಥವಾ ಬೇರೆ ಬೇರೆ ರೀಸನ್ಗೆ ಕಾಸ್ಟಿಂಗ್ ಮಾಡೋವಂಥದ್ದೇ ಜಾಸ್ತಿ ಆಗಿರುತ್ತೆ. ಬಟ್ ಈಗ ಓಕೆ ಪರ್ಟಿಕ್ಯುಲರ್ಲಿ ರಂಗಭೂಮಿ ಕಲಾವಿದರೆ ಬೇಕು ಅಂತ ಚೂಸ್ ಮಾಡಿ ಪಿಕ್ ಆ್ಯಂಡ್ ಚೂಸ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗ್ತಿದೆ ಇವಾಗ. ಸೊ ಹಾಗೆ ಆ ಉದ್ದೇಶದಿಂದ ನಾನು ಆ ಪ್ರಶ್ನೆ ಕೇಳಿದೆ ಆ್ಯಕ್ಚುಲಿ. ಆ್ಯಂಡ್ ಅಗೇನ್ ಈಗ ಕೇರಳ ಸ್ಟೋರಿ, ನೀವೀಗ ಆ ಸಿನಿಮಾ ಆದ ನಂತರ ನಿಮಗೆ ಸಿಕ್ಕ ಪ್ರಶಂಸೆ, ಲೈಕ್ ವಾಪಸ್ ನೀವು ಕರ್ನಾಟಕಕ್ಕೆ ಬಂದ ನಂತರ ಯಾವ ರೀತಿ ಸಿಕ್ತು ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ಕೇರಳ ಸೂರಿ ಆದ ನಂತರನಾ? ಕೇರಳ ಸೂರಿ ಆದ ನಂತರ ನನಗೆ ತುಂಬ ಪ್ರೀತಿ ಸಿಗಿದೆ ಸರ್. ಐ ಥಿಂಕ್ ಎಲ್ಲ ಕಡೆ ಇರೋ ಜನರು ಅಫ್ಕೋರ್ಸ್ ಅದು ಉಗ್ದವರು ಸುಮಾರು ಜನ ಇದ್ದಾರೆ. ಬಿಕಾಸ್ ಆ ಕ್ಯಾರೆಕ್ಟರ್ ಇರೋದೇ ಹಾಗೆ. ಆ್ಯಂಡ್ ಬಿಗಿನಿಂಗಲ್ಲಿ ನನಗೊಂದು ಸ್ವಲ್ಪ ಎಲ್ರಿಗೂ ಐ ಥಿಂಕ್ ಬೇಜಾರಾಗೇ ಆಗುತ್ತೆ. ಯಾರು ಬೈದರೆ ಅಫ್ಕೋರ್ಸ್ ನಿಮಗೆ ಬೇಜಾರಾಗೇ ಆಗುತ್ತೆ. ಬಟ್ ಐ ಥಿಂಕ್ ಇವಾಗಿರೋ ಆಡಿಯನ್ಸ್ ಕೂಡ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ. ಅವ್ರಿಗೂ ಕಲೆ ಮತ್ತು ಸತ್ಯ ಇದರ ಒಂದು ಡಿಫ್ರೆನ್ಸ್ ಏನಿದೆಯೋ ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರಗಳು. ಸೊ ನನಗೆ ಎಷ್ಟು ಜನ ಬೈದಿದ್ರೋ ಅದೇ ಜನರು ಅದರ ಜೊತೆಗೆ ನೀವು ತುಂಬ ಒಳ್ಳೆ ಆ್ಯಕ್ಟರು ಸರ್, ನೀವು ಮಾಡಿರೋ ಕೆಲಸ ತುಂಬ ಚೆನ್ನಾಗಿದೆ, ಇನ್ನಷ್ಟು ಮಾಡಿ ಅಂತ ಹೇಳಿ ಪ್ರೀತಿ ಕೊಟ್ಟವರು ಅಷ್ಟೇ ಜನ ಇದ್ದಾರೆ. ಸೊ ಅದು ಎಸ್ಪೆಷಲಿ ನಮ್ಮ ಕನ್ನಡದಿಂದ ಐ ಥಿಂಕ್ ಇದೆಲ್ಲ ನನಗೆ ತುಂಬ ವ್ಯಾಲ್ಯೂ ಕೊಡೋ ಅಂಥ ಏನಂತಾರೆ ಇಶ್ಯೂಸ್. ಬಿಕಾಸ್ ಅವರು ಪ್ರೀತಿ ಸಿಕ್ಕಿದಾಗ, ವ್ಯಾಲಿಡೇಷನ್ ಸಿಕ್ಕಿದಾಗ ಯಾವುದೇ ಆರ್ಟಿಸ್ಟ್ಗೆ ವಿತೌಟ್ ವ್ಯಾಲಿಡೇಷನ್ ನೀವು ಕೆಲಸ ಮಾಡೋದಕ್ಕಾಗಲ್ಲ ಜಾಸ್ತಿ ದಿವಸ. ಯಾರಿಗೆ ಆದರೂ ನೀವು ಯಾವುದೇ ಬಿಸ್ನೆಸ್ ತೊಗೊಳ್ಳಿ, ಯಾವುದೇ ಒಂದು ಆರ್ಟ್ ತೊಗೊಳ್ಳಿ, ವ್ಯಾಲಿಡೇಷನ್ ಸಿಕ್ಕಿದ್ರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಇಲ್ಲ ಮೇ ಬಿ ನಾನು ಮಾಡ್ತಿರೋದು ಸರಿಯಾಗೇ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬೋದು. ಅದು ಅನಿಸಿದ್ರೇ ನೀವು ಇನ್ನೊಂದಷ್ಟು ವರ್ಷ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕಿರೋ ಸಪೋರ್ಟ್ ಸಿಸ್ಟಮು ಇರೋದು ಒಂದೇ, ವ್ಯಾಲಿಡೇಷನ್ನು, ಎಸ್ಪೆಷಲಿ ಆಡಿಯನ್ಸ್ ವ್ಯಾಲಿಡೇಷನ್ನು. ಪ್ರೇಕ್ಷಕರು ನನ್ನ ನೋಡಿ, ನನ್ನ ಅಂತಲ್ಲ ಯಾವುದೇ ಒಂದು ಆರ್ಟಿಸ್ಟನ್ನು ನೋಡಿ ನೀವು ಮಾಡ್ತಿರೋ ಕೆಲಸ ಚೆನ್ನಾಗಿದೆ ಅಂತ ಹೇಳಿ ಅದು ನಿಜವಾಗ್ಲೂ ಹೇಳ್ತಿದ್ದಾರೆ ಅಂತ ಅನಿಸಿದ್ರೆ ನೀವು ಇನ್ನಷ್ಟು ಮಾಡ್ತೀರಾ, ಬೇರೆ ಬೇರೆ ಥರ ಪ್ರಯತ್ನಗಳನ್ನ ಮಾಡ್ತೀರಾ. ಯಾವುದೇ ಥರ ಕಷ್ಟ ಬಂದ್ರೂ ಅದು ಕಷ್ಟ ಅಂತ ಅನಿಸಲ್ಲ ನಿಮಗೆ ಆ ಟೈಮಲ್ಲಿ. ಸೊ ಇದೆಲ್ಲ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಸರ್ ಆ್ಯಕ್ಚುಲಿ ನಿಮ್ಮ ಸ್ವಲ್ಪ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ನೀವು ಯಾವ ಊರಿನವರು ಮತ್ತು ಯಾವ ರಂಗಭೂಮಿ ತಂಡದಿಂದ ನೀವು ಆ್ಯಕ್ಚುಲಿ ಆ್ಯಕ್ಟಿಂಗಿಗೆ ಇಳಿದ್ರಿ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದ್ರೆ? ಓಕೆ, ನಾನು ಬೆಂಗಳೂರಿನವನೇ. ನಾನು ಸುಮಾರು ಐ ಥಿಂಕ್ 16ನೇ ವಯಸ್ಸಲ್ಲಿ 17ನೇ ವಯಸ್ಸಲ್ಲಿ ನಾನು ಥಿಯೇಟರ್ ಶುರು ಮಾಡಿದ್ದು. ಥಿಯೇಟರ್ ಶುರು ಮಾಡಿದಾಗ ಬೆಂಗಳೂರಲ್ಲಿ ನನಗೆ ಯಾರೂ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ ಚಿತ್ರಕಲಾ ಪರಿಷತ್ತಲ್ಲಿ ಓದ್ದವನು. ಆ ಓದೋ ಟೈಮಲ್ಲೇ ಜಸ್ಟ್ ಅದಕ್ಕೆ ಅಲ್ಲಿ ಚಿತ್ರಕಲಾ ಪರಿಷತ್ತಿಗೆ ಸೇರೋದಕ್ಕಿಂತ ಒಂದು ಸ್ವಲ್ಪ ಮುಂಚೆ ನಾನು ಒಬ್ಬರು ಡಿರೆಕ್ಟರ್ ಜೊತೆನಲ್ಲಿದ್ದೆ. ಅವರು ಥಿಯೇಟರ್ ಡೈರೆಕ್ಟರು, ಸಿನಿಮಾಗಳು ಮಾಡಿದರು. ಅಲ್ಲಿಂದ ಆ್ಯಕ್ಚುಲಾಗಿ ನಾನು ಶುರು ಆಗಿದ್ದು. ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಾನು ಕೆಲಸ ಮಾಡ್ತಿದ್ದೆ ಅವ್ರ ಜೊತೆ. ಪ್ರೊಡಕ್ಷನ್ ಕೆಲಸ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ಪ್ರೊಡಕ್ಷನ್ ಮ್ಯಾನೇಜರ್ ಅಂದರೆ ಅದೇನು ಕಾಸು ಬರ್ತಿರೋ ಅಂಥ ಕೆಲಸ ಅಂತಲ್ಲ, ಬಟ್ ಅವ್ರಿಗೆ ಬೇಕಾಗಿತ್ತು, ನಾನು ಮಾಡ್ತಿದ್ದೆ ಆ ಕೆಲಸನ. ಒಂದು ದಿವಸ ಯಾರೋ ಒಬ್ಬ ಆ್ಯಕ್ಟರು ಬರಲಿಲ್ಲ. ಶೋ ಇತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅನಿಸುತ್ತೆ, 1 ಗಂಟೆಗೋ 3 ಗಂಟೆಗೋ ಅವತ್ತಿಂದು ಶೋ ಇತ್ತು. ಐ ಥಿಂಕ್ ಫಸ್ಟ್ ಶೋ ಅನಿಸುತ್ತೆ. ಒಬ್ಬ ಆ್ಯಕ್ಟರ್ಗೆ ಐ ಥಿಂಕ್ ಜ್ವರ ಬಂದೋ ಏನೋ ಒಂದಾಗಿ ಅವರು ಬರೋದಕ್ಕಾಗಲಿಲ್ಲ. ನಾನು ಪ್ರೊಡಕ್ಷನ್ ಕೆಲಸ ಮಾಡ್ತಿದ್ದೆ. ಅದ್ರ ಸಮೇತ ಅಫ್ಕೋರ್ಸ್ ಸ್ಕ್ರಿಪ್ಟ್ ಎಲ್ಲ ಇರುತ್ತೆ, ಇವರು ಡೈಲಿ ಮಾಡ್ತಿರೋ ಕೆಲಸಗಳನ್ನ ನೋಡ್ತಿರ್ತೀವಿ, ಇವರು ಏನು ಹೇಳ್ತಿದ್ದಾರೆ, ಅವ್ರ ಲೈನ್ಸ್ ಏನಿದೆ, ಇವ್ರ ಲೈನ್ಸ್ ಏನಿದೆ ಅನ್ನೋದು ಗೊತ್ತೇ ಇರುತ್ತೆ. ಸರಿ, ಸುಮಾರು ಕಾಲ್ಸ್ ಎಲ್ಲ ಟ್ರೈ ಮಾಡಿದ್ವಿ, ಅವ್ರು ಎತ್ತಿಲ್ಲ ಕಾಲ್ನ, ಜ್ವರ ಬಂದಿದೆ. ಫೈನಲಾಗಿ ಡೈರೆಕ್ಟರ್ ನನಗೆ ಕೇಳಿದ್ರು, ನೀನೇನಾದ್ರು ಮಾಡ್ತೀಯಾ ಲೈನ್ಸ್ನ ಅಂತ.
ಲೈನ್ಸ್ ಏನೋ ಬರುತ್ತೆ, ಬಟ್ ಆ್ಯಕ್ಟಿಂಗು ಅಷ್ಟು ಗೊತ್ತಿಲ್ಲ ನನಗೆ. ಬಟ್ ನೀವು ಹೇಳಿದ್ರೆ ಮಾಡಿಬಿಡ್ತೀನಿ, ಗೊತ್ತಿಲ್ಲ ಅಂತಂದೆ. ಸರಿ ಹೋಗಿ ನೀನೇ ಮಾಡು ಅಂತ ಹೇಳಿದ್ರು. ಹಾಗಾಗಿ ನನ್ನ ಮೊದಲನೇ ನಾಟಕ ನಾನು ಮಾಡಿದ್ದು. ಅದಾದ ನಂತರ ಸುಮಾರು 16 ವರ್ಷಕ್ಕೆ ನಾನು ನಾಟಕಗಳಲ್ಲೇ ಇದ್ದೆ. ನನಗೆ ಸಿನಿಮಾಗೆ ಬರಬೇಕು ಅಂತ ಇಚ್ಛೆ ಆ್ಯಕ್ಚುಲ್ ಆಗಿರಲಿಲ್ಲ. ನನಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಆ್ಯಕ್ಟಿಂಗ್ ಮಾಡೋಣ, ಆ್ಯಕ್ಟಿಂಗನ್ನು ಕಂಟಿನ್ಯೂ ಮಾಡೋಣ, ಥಿಯೇಟರ್ ಮಾಡೋಣ, ಈ ಬೇರೆ ಬೇರೆ ತಂಡಗಳ ಜೊತೆ ಕೆಲಸ ಮಾಡೋಣ, ಆ ಇಂಟ್ರೆಸ್ಟ್ ಜಾಸ್ತಿ ಬೆಳೀತಾ ಹೋಯಿತು. ಸಿನಿಮಾ ನನಗೆ ಬಿಗಿನಿಂಗಲ್ಲಿ ಅದು ಗೊತ್ತಿಲ್ಲ ಅನ್ನಿಸ್ತಿದ್ದು. ಐ ಥಿಂಕ್ ಸಿನಿಮಾ ಅನ್ನೋದು ಒಂದು ಏನಂತಾರೆ ಡೆಸ್ಟಿನಿ ಗೊತ್ತಿಲ್ಲ ಸರ್. ಡೆಸ್ಟಿನಿ ಬಗ್ಗೆ ಏನು ಹೇಳೋದಕ್ಕಾಗಲ್ಲ. ಬಟ್ ನನಗೆ ಅನಿಸಿದ್ದು ಐ ಥಿಂಕ್ ಇದರಲ್ಲಿರೋ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಏನಿದೆಯೋ, ಯಾವುದೇ ಒಬ್ಬರು ಆರ್ಟಿಸ್ಟ್ ನೀವು ಪ್ಯೂರ್ ಆರ್ಟ್ ಅನ್ನೋದಕ್ಕೆ ಹೋದಾಗ ನಿಮಗೆ ಆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲದರಿಂದನೂ ದೂರ ಇರೋಣ, ನನಗೆ ಈ ಫೇಮ್ ಬೇಡ, ದುಡ್ಡು ಬೇಡ, ಅಲ್ಲಿಂದನೇ ಶುರು ಆಗೋದು. ಎಲ್ರಿಗೂ ಸಹಜವಾಗಿ ಅಲ್ಲಿಂದನೇ ಎಲ್ಲರೂ ಶುರು ಮಾಡೋದು ಅಂತ ಅನಿಸುತ್ತೆ. ಸೊ ನಾನು ಹಾಗೆ ಇದ್ದೆ. ನನಗೆ ದುಡ್ಡು ಬೇಕಿರಲಿಲ್ಲ, ಫೇಮ್ ಬೇಕಿರಲಿಲ್ಲ, ಏನೂ ಬೇಕಿರಲಿಲ್ಲ. ಸ್ಕ್ರಿಪ್ಟ್ ಬಂದರೆ ಸಾಕು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ಸಾಕು, ಒಳ್ಳೆ ಆ್ಯಕ್ಟರ್ ಸಿಕ್ಕಿದ್ರೆ ಸಾಕು, ನಾನು ಖುಷಿಯಾಗಿದ್ದೆ. ಹಾಗಾಗಿ ಸುಮಾರು 16 ವರ್ಷ ಹಾಗೆ ಹೋಯಿತು. ಬೇರೆ ಬೇರೆ ತಂಡಗಳು, ವಿ ಮೂವ್ ಥಿಯೇಟರ್ ಅಂತ ಇದೆ, ಅಭಿಷೇಕ್ ಅಯ್ಯಂಗಾರ್ ಅವ್ರು ಮಾಡ್ತಿದ್ದಾರೆ. ಇಂಡಿಯನ್ ಆನ್ಸಾಂಬಲ್ ಅಂತ ಇನ್ನೊಂದು ತಂಡ ಇತ್ತು, ಇವಾಗಲೂ ಇದೆ ಅಂತ ಅನ್ಸುತ್ತೆ. ಅಭಿಷೇಕ್ ಮಜುಮ್ದಾರ್ ಅವರು ಇದ್ರು ಅದರಲ್ಲಿ. ಅವ್ರ ಜೊತೆ ಸ್ವಲ್ಪ ದೂರದಿಂದ ಕೆಲಸ ಮಾಡಿದ್ದೀನಿ. ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ಅಂತ ಇದೆ, ಲೈಟ್ಸ್ ಆಫ್ ಥಿಯೇಟರ್ ಅಂತ ಇದೆ, ಸುಮಾರು ಥಿಯೇಟರ್ಗಳಿವೆ. ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ, ಬೆಂಗಳೂರಲ್ಲಿ ಸ್ಪೆಷಲಿ. ಅದಾದ ನಂತರ ನಾನು ಕೇರಳಗೆ ಹೋದೆ. ಕೇರಳನಲ್ಲಿ ಅವರು ಕೂಡಿಯಟ್ಟಂ ಜೊತೆಗೆ ಒಂದು ವರ್ಕ್ಶಾಪ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಅದಾದ ನಂತರ ನನಗೆ ಇನ್ನಷ್ಟು ನನಗೆ ಬೇಕು ಅಂತ ಅನಿಸಿದ್ದಕ್ಕೆ ನೀನಾಸಮ್ಮಗೆ ಒಂದು ಶಿಬಿರ ಮಾಡೋದಕ್ಕೆ ಹೋಗಿದ್ದೆ. ನೀನಾಸಮ್ಮಲ್ಲಿ ಆ್ಯಕ್ಚುಯಲ್ ಆಗಿ ನಿಜ ಹೇಳಬೇಕು ಅಂದರೆ ನನ್ನ ಒಂದು ಐಡಿಯಾ ಬದಲಾಯಿತು. ಐ ಥಿಂಕ್ ಅದಕ್ಕೆ ಮುಂಚೆ ನಾನು ಏನು ನಾಟಕಗಳು ಮಾಡ್ತಿದ್ನೋ ಅದರಲ್ಲಿ ಒಂಥರ ಟೈಮ್ ಪಾಸಿಗೆ ಮಾಡ್ತಿದ್ವಿ ಅಂತ ಅನಿಸ್ತಿತ್ತು. ಐ ಥಿಂಕ್ 3 ಅವರ್ ಏನೋ ನೀವು ಡೈಲಿ ಏನೋ ಮಾಡ್ತೀರಾ, ಸ್ಕ್ರಿಪ್ಟ್ ಓದ್ತೀರಾ, ಇಲ್ಲಿಂದ ಬರ್ತಾನೆ, ಅವ್ನು ಅಲ್ಲಿಗೆ ಹೋಗ್ಬಿಟ್ಟು ಏನೋ ಹೇಳ್ತಾನೆ, ಅಲ್ಲಿಂದ ಇಲ್ಲಿಗೆ ಬರ್ತಾನೆ, ನಾಟಕ ಮುಗೀತು. ಓಕೆ, ಈ ಥರ ಇತ್ತಿತ್ತು. ಅದು ಚೆನ್ನಾಗಿತ್ತು, ಖುಷಿಯಾಗಿದ್ದೆ ನಾನು. ಆದ್ರೂ ಏನೋ ಒಂದು ಮಿಸ್ ಹೊಡಿತಿದೆ, ಏನೋ ಒಂದು ಮಿಸ್ ಆಗ್ತಿದೆ, ಈ ಒಂದು ಹುಡುಕಾಟ ಇತ್ತು. ನೀನಾಸಮ್ಮಗೆ ಹೋದಾಗ ಆ್ಯಕ್ಟಿಂಗ್ ಅಂದರೆ ಏನು ಅಂತ ನನಗೆ ಅರ್ಥ ಆಯಿತು. ಐ ಥಿಂಕ್ ನಾನು ಹುಟ್ಟಿದ್ದಲ್ಲಿ ನಂಗೆ ಜಾಸ್ತಿ ಕ್ರೆಡಿಟ್ ತೊಗೊಳೋದಕ್ಕೆ ಆಗಲ್ಲ, ಬಿಕಾಸ್ ನಾನು ಅಲ್ಲಿ ಅವರ ಕೋರ್ಸ್ ಏನಿದೆಯೋ ಅದನ್ನು ನಾನು ಮಾಡಿಲ್ಲ. ಬಟ್ ಆ ಶಿಬಿರ ತುಂಬ ಹೇಳ್ಕೊಡ್ತು ಸರ್ ನನಗೆ. ಅದಾದ ನಂತರ ಮತ್ತೆ ಕೇರಳಗೆ ಹೋದೆ. ಸೂರಜ್ ನಂಬಿಯಾರ್ ಅಂತ ಒಬ್ಬರು ಕೂಡಿಯಟ್ಟಂ ಮಾಡೋರಿದ್ದಾರೆ, ಅವ್ರ ಜೊತೆ ಕೆಲವೊಂದು ವರ್ಕ್ಶಾಪ್ಸ್ ಮಾಡಿದ್ವಿ. ಆಚೆ ಕಡೆಯಿಂದ ಗ್ರೀಸಿಂದ ಕೆಲವೊಬ್ಬರು ಬಂದಿದ್ದರು. ಅವ್ರಿಗಿರೋ ಒಂದು ಕಲ್ಚರಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಅವರ ಪ್ರಯತ್ನಗಳು, ಎಕ್ಸ್ಪೆರಿಮೆಂಟಲ್ ಥಿಯೇಟರ್ ಅಂತ ಏನು ಹೇಳ್ತೀವೋ ಕೆಲವೊಂದು ಅಲ್ಲಿ ಶುರು ಆಯಿತು. ಗೋವಾಗೆ ಒಂದು ನಾಟಕ ಮಾಡೋದಕ್ಕೆ ಅಂತ ಹೋದೆ, ಬಾಂಬೆಗೆ ಹೋದೆ, ಇನ್ನೆಲ್ಲಿಗೆ ಹೋಗಿದ್ದೆ, ಕೋಲ್ಕತ್ತಾಗೆ ಹೋಗಿದ್ದೆ. ಕೋಲ್ಕತ್ತಾನಲ್ಲಿ ಸುಮಾರು ಥಿಯೇಟರ್ ಗ್ರೂಪ್ಗಳಿದೆ. ಬಟ್ 2-3 ಶಾಂತಿನಿಕೇತನ್ ಹತ್ತತ್ರ ಯಾವುದೋ ಒಂದು ಹಳ್ಳಿನಲ್ಲಿ ನೀನಾಸಂ ಥರದ ಒಂದು ಮನೋಭಾವನೆಯಿಂದ ಥಿಯೇಟರ್ ಮಾಡೋ ಒಂದು ಗುಂಪುಗಳು, ಅವ್ರ ಜೊತೆ ಸುಮಾರು ಕೆಲಸ ಮಾಡಿದೆ. ಸೊ ಇದೇ ಥರ ನಡೀತಿತ್ತು. ಐ ಥಿಂಕ್ ನಾನು ಯಾವಾಗ ಒಂದು ನಾಟಕ ಮಾಡೋದಕ್ಕೆ ಶುರು ಮಾಡೋದ್ನೋ ಅದೇ ಮನೋಭಾವನೆಯಿಂದ ಮಾಡೋದಕ್ಕೆ ಅಂತ ಶುರು ಮಾಡಿದ್ದು. ಅಂದರೆ ನೀನಾಸಮ್ಮಲ್ಲಿ ಒಂದು ಕಲ್ಚರ್ ಇದೆ, ನಾಟಕ ಮಾಡೋದಾಯಿತು ಅಂದರೆ ನೀವು 3 ಗಂಟೆಗೆ ಬಂದು ಮಾಡ್ಕೊಂಡು ಹೋಗೋದು ಅದನ್ನು ಒಪ್ಪಲ್ಲ, ಕರೆಕ್ಟಾ? ನೀವು ಬೆಳಗ್ಗೆ 6 ಗಂಟೆಗೆ ಏಳಬೇಕು, ಎದ್ದು ಒಂದು ಫಿಸಿಕಲ್ ಎಕ್ಸಸೈಸ್ ಇರುತ್ತೆ, ಅದನ್ನು ಮಾಡಬೇಕು. ಅದಾದಮೇಲೆ ವಾಯ್ಸ್ ಎಕ್ಸಸೈಸಸ್ ಇರುತ್ತೆ, ಅದನ್ನು ಮಾಡಬೇಕು. ಅದಾದ ನಂತರ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ಡಿಸ್ಕಷನ್ಸ್ ಆಗಲಿ ಅಥವಾ ಓದೋದು ಆಗಲಿ, ರೀಡಿಂಗ್ಸ್ ಮಾಡೋದಾಗಲಿ ಸುಮಾರು ಮಾಡ್ತೀರಾ, ಊಟ ಮಾಡ್ತೀರಾ. ಹೀಗಾಗಿ ಒಂದು 6-7 ಗಂಟೆವರೆಗೂ ನಿಮ್ಮ ಪ್ರಾಸೆಸ್ ಏನಿದೆಯೋ ಪ್ರತಿನಿತ್ಯ ಸ್ಯಾಟರ್ಡೇ ಸಂಡೇ ಇಲ್ದೇ ಇದನ್ನು ಮಾಡ್ತೀರಾ. ಇದೇ ಥರ ಒಂದು ನಾಟಕ ಮಾಡೋಣ ಅಂತ ಇಲ್ಲಿ ಬೆಂಗಳೂರಲ್ಲೂ ಬಂದು ಕೆಲವೊಬ್ಬರ ಜೊತೆ ವರ್ಕ್ ಮಾಡಿದ್ದೆ. ಲೈಟ್ಸ್ ಆಫ್ ಥಿಯೇಟರ್ ಗ್ರೂಪ್ ಅಂತ ಒಂದಿದೆ, ಅವರ ಡೈರೆಕ್ಟರು ಸಿದ್ಧಾಂತ್ ಸುಂದರ ಅಂತ, ಅವ್ರ ಜೊತೆ ಒಂದು ಪಡಗು ಅಂತ ಒಂದು ನಾಟಕ ಮಾಡಿದ್ದೆ. ಸೇಮ್ ಅದನ್ನು ಸಿಮಿಲರ್ ಭಾವನೆಯಿಂದ 1.5 ವರ್ಷಕ್ಕೆ ನಾವು ಪ್ರತಿದಿನ ಕೆಲಸ ಮಾಡಿ 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 ಫೈನಲ್ ಆಗಿ 1.5 ವರ್ಷ ಆದಮೇಲೆ ಅದನ್ನು ರಿಲೀಸ್ ಮಾಡಿದ್ವಿ ನಾಟಕನ. ಅದೇ ಇಚ್ಛೆ ಇಟ್ಕೊಂಡು ಇನ್ನೊಂದು ನಾಟಕ ಮಾಡೋದಕ್ಕೆ ಶುರು ಮಾಡಿದೆ. ನಾಟಕ ಮಾಡಬೇಕು ಅಂದರೆ ಅದಕ್ಕೆ ಕಾಸು ಬೇಕು, ಕಾಸು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಕಾಸು ತೊಗೊಳೋದಕ್ಕೆ ಅಂತ ಅವರು ಇವರು ಸುಮಾರು ಜನ ಹೆಲ್ಪ್ ಮಾಡಿದ್ರು. ನಾನು ಯಾರ್ಯಾರ ಜೊತೆ ವರ್ಕ್ ಮಾಡಿದ್ನೋ ಅದಕ್ಕೆ ಮುಂಚೆ ಥಿಯೇಟರಲ್ಲಿ ಅವರೆಲ್ಲೂ ಬಂದರು. ಸ್ವಲ್ಪ ಎಲ್ಲರೂ ಇದು ದಕ್ಷಿಣೆ, ಇದು ಒಂದು ಗಿಫ್ಟ್ ಥರ ತೊಗೊಳ್ಳಿ ಅಂತ ಸುಮಾರು ಜನ ಬಂದು ಕೊಟ್ಟರು. ಹಾಗೆಯೇ ಅದು ಸಾಲದೆ ಹೋಗಿ ಕೆಲವ್ರ ಥರ ಲೋನ್ ತೊಗೊಂಡೆ. ಆ ಲೋನ್ ತೊಗೊಂಡಿದ್ರಿಂದಾನೇ ಆ್ಯಕ್ಚುಯಲ್ ಆಗಿ ನಾನು ಸ್ಕ್ರೀನಿಗೆ ಬಂದಿದ್ದು.
ಇದನ್ನ ಸಾಲ ಹೆಂಗಾದ್ರೂ ಮಾಡಿ ತೀರಿಸ್ಬೇಕು ಗುರು. ಇಲ್ಲಿ ನಾಟಕ ಮಾಡ್ಕೊಂಡು ಕೂತಿದ್ರೆ ಸಾಲ ತೀರ್ಸೋದಕ್ಕಾಗಲ್ಲ. ಸಾಲ ವಾಪಸ್ ಕೊಡು ಅನ್ನೋರು ಸುಮಾರು ಜನ ಇದ್ದಾರೆ. ಅದನ್ನ ಹೆಂಗಾರು ಮಾಡಬೇಕು. ಅದೇ ಟೈಮ್ನಲ್ಲಿ ನಾನು ಬೇರೆ ಯಾವುದೋ ಕೆಲಸ ಮಾಡೋದಕ್ಕೆ ಅಂತ ಹೋಗಿದ್ದೆ. ಯಾವುದೋ ಒಂದು ನನ್ನ ಒಬ್ಬ ಗೆಳೆಯ ಫೋನ್ ಮಾಡಿ, ನೀನು ಹೇಗಿದ್ರು, ನಾನು ಫೋಟೋಗ್ರಫಿ ಕೂಡ ಮಾಡ್ತಿದ್ದೆ, CKP ಆ ಟೈಮ್ನಲ್ಲಿ ಫೋಟೋಗ್ರಫಿ ಮಾಡ್ತಿದ್ದೆ. ಅವರು, ನೀನು ಹೇಗಿದ್ರು ಫೋಟೋಗ್ರಫಿ ಮಾಡಿದ್ಯಾ, 8 ವರ್ಷ ಎಕ್ಸ್ಪೀರಿಯನ್ಸ್ ಬೇರೆ ಇದೆ, ನೀನು ಬಾ, ನಿಂಗೊಂದು ಫೋಟೋಗ್ರಫಿ ಕೆಲಸ ಕೊಡ್ತೀನಿ ಅಂತ ಏನೋ ಒಂದು ಡಿಸ್ಕಷನ್ಸ್ ನಡೀತಿತ್ತು. ಒಳ್ಳೆ ಸಂಬಳ, ಆಯಿತು, ಸಾಲ ತೀರಿಸೋದಕ್ಕಿದು ಸೂಪರಾಗಿ ಹೆಲ್ಪ್ ಆಗುತ್ತೆ, ಒಂದು 5-6 ತಿಂಗಳಲ್ಲಿ ಮುಗಿಸ್ಬಿಡ್ಬೋದು, ಮತ್ತಿನ್ನೊಂದು ನಾಟಕ ಮಾಡ್ಬೋದು ಅದಾದಮೇಲೆ ಅನ್ನೋ ಒಂದು ಆಸೆ ಇಟ್ಕೊಂಡು, ಅಥವಾ ಇದು ಓಕೆ ಕಾಣಿಸ್ತು, ನನಗೊಂದು ದಾರಿ ಕಾಣಿಸ್ತು, ಸರಿ ಇದು ಮಾಡೋಣ ಅಂತ ಅನ್ನಿಸ್ತು. ಹೋದೆ, ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಏನೋ ಒಂದು ಮಾಡೋಕ್ಕಾಗ್ತಿಲ್ಲ. ಇದು ಅದೊಂದು ಕಾಡ್ತಿರತ್ತೆ ಮನಸ್ಸಲ್ಲಿ. ನೀನು ಆ್ಯಕ್ಟಿಂಗ್ ಮಾಡೋದಕ್ಕೆ ಹೋದೆ, ಇಲ್ಲೇ ಇನ್ನೇನೋ ಮಾಡ್ತಿದ್ಯಾ, ಇದರಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್, ದುಡ್ಡು ಮಾತ್ರ ಸಿಗ್ತಿದೆ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ. ಈ ಒಂದು ಕಾಡೋದ್ರಿಂದನೇ ನಾವು 16 ವರ್ಷ ನಾನು ಥಿಯೇಟರ್ ಮಾಡಿದ್ದು ಅದೇ ರೀಸನ್ಗೆ. ಅದನ್ನೆಲ್ಲ ಬಿಟ್ಟು ಇದನ್ನು ಮಾಡೋದಕ್ಕೆ ಬಂದಿದ್ಯಾ, ಏನೋ ಚೀಟ್ ಮಾಡ್ದಂಗೆ ಆ ಒಂದು ಸ್ವಭಾವ, ಅದೇನು ಮಾಡೋದಕ್ಕಲ್ಲ, ಬಂದೇ ಬರುತ್ತೆ. ಸೊ ಅಂದರೆ ಫಸ್ಟ್ ಶುರು ಮಾಡಿದ್ದೆ ನೀವು ಕ್ಯಾಬ್ರೆ ಆ ಒಂದು ವೆಬ್ ಸೀರೀಸಿಂದನ ಸರ್, ಹೇಗೆ ಅಂದರೆ ಸಿನಿಮಾನ ಯಾವುದು? ಐ ಥಿಂಕ್ ನಾನು ಆ್ಯಕ್ಚುಲಿ ಶುರು ಮಾಡಿದ್ದು ಆ್ಯಕ್ಟ್ 1978 ಅದಕ್ಕೆ ಮುಂಚೆ ಸುಮಾರು ಶಾರ್ಟ್ ಫಿಲ್ಮ್ಸು, ಫೀಚರ್ ಫಿಲ್ಮ್ಸ್, ಇಂಡಿಪೆಂಡೆಂಟ್ ಫೀಚರ್ ಫಿಲ್ಮ್ಸ್ ಅಂತ ಏನು ಹೇಳ್ತೀವೋ ಸುಮಾರು ಮಾಡಿದ್ದೆ. ಬಟ್ ಒಂದು ಐ ಥಿಂಕ್ ಕಮರ್ಷಿಯಲ್ ಆಗಿ ಥಿಯೇಟರ್ ರಿಲೀಸ್ ಆಗಲಿ ಅಥವಾ TV ರಿಲೀಸ್ ಆಗಲಿ ಯಾವುದೂ ಮಾಡಿರಲಿಲ್ಲ. ಐ ಥಿಂಕ್ ಅದರಲ್ಲಿ ನಾನು ಮೊದಲನೇ ಕ್ಯಾರೆಕ್ಟರೇನೆ ಆ್ಯಕ್ಟ್ 1978 ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಐ ಥಿಂಕ್ ಅದು ನನ್ನ ಫಸ್ಟು ಅನ್ಸುತ್ತೆ, ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಅದಾದ ನಂತರ ಕನ್ನಡದಿ ಆದ ನಂತರ ನಂಗೆ ಗೊತ್ತಿಲ್ಲ. ಎರಡು ಐ ಥಿಂಕ್ ಒಟ್ಟೊಟ್ಟಿಗೆ ಬಂದಿದ್ದು. ಇದಾದ ನಂತರ ಆಗಿದ್ದು ಕ್ಯಾಬ್ರೆ. ಈಗ ಅಂದರೆ ವಾಪಸ್ ಅಂದರೆ ಕೇರಳ ಸ್ಟೋರಿ ಮಾಡಿ, ಬಸ್ತರ್ ಮಾಡಿ, ಲೈಕ್ ಹಿಂದಿದು ಒಂದು ವೆಬ್ ಸೀರೀಸ್ ಕೂಡ ರಿಲೀಸ್ ಆಯಿತು ಇತ್ತೀಚೆಗೆ. ಸೊ ಅದಾದಮೇಲೆ ವಾಪಸ್ ಈಗ ಕನ್ನಡಕ್ಕೆ ಬಂದಿರೋದು. ಸೊ ಇನ್ನಷ್ಟು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತೀರಾ ಅಂತ ನಮಗೆ ಅನ್ನಿಸ್ತಾ ಇದೆ. ಬಿಕಾಸ್ ಒಂದೇ ವಾರದ ಗ್ಯಾಪಲ್ಲಿ 2 ಸಿನಿಮಾ ಅನೌನ್ಸ್ ಆಗಿದೆ, ಈಗ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸೊ ನಿಮಗೆ ಸರ್, ಅಂದರೆ ನಾನು ರಂಗಭೂಮಿ ಕಲಾವಿದರ ಬಗ್ಗೆ ಯಾಕೆ ಹೇಳಿದ್ದು ಆವಾಗಲೇ ಅಂತಂದರೆ, ಸೆಲೆಕ್ಷನ್ ವಿಚಾರದ ಬಗ್ಗೆ. ಅಂದರೆ ಯೂಶಲಿ ಇವಾಗ ತುಂಬ ಕಾಂಪಿಟೇಷನ್ ಇದೆ. ಅಂದರೆ ಕಾಂಟೆಂಟ್ ನೋಡೋರಿಗಿಂತ ಜಾಸ್ತಿ ಕ್ರಿಯೇಟರ್ಸೇ ಜಾಸ್ತಿ ಇದ್ದಾರೆ ಇವತ್ತು, ಎಲ್ಲ ರೀತಿಯೂ. ಅಂದರೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ ಇದೆ ಇವಾಗ, ರೀಲ್ಸು, ಯೂಟ್ಯೂಬು, ಆ ಥರದ್ದೆಲ್ಲ. ಸೊ ಯಾರು ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ ಈಗ. ಮತ್ತು ಜೊತೆಗೆ ಈ ವರ್ಷದಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ಒಂದು 7-8 ತಿಂಗಳಿಂದ ಥಿಯೇಟ್ರಿಗೆ ಬಂದಿರಲಿಲ್ಲ ಜನಗಳು. ಈಗ ಈ ಮಂತಲ್ಲಿ ಶುರು ಮಾಡಿದ್ದಾರೆ. ಸೊ ಇದು ಎಷ್ಟು ನಿಮಗೆ ಅಂದರೆ ಎಲ್ಲ ರೀತಿ ರಂಗಭೂಮಿ ಒಂದು ನಟನೆ ಎಲ್ಲ ರೀತಿ ಲೈಕ್ ಎಕ್ವಿಪ್ಡ್ ಆಗಿ ಕಲ್ತ್ಕೊಂಡು ಬಂದಿದ್ರು ಕೂಡ ಇದೆಲ್ಲ ಕಾಂಪಿಟೇಷನ್ ಫೇಸ್ ಮಾಡಬೇಕಲ್ಲ. ಸೊ ಅದೆಷ್ಟು ನಿಮಗೆ ಪ್ರೆಷರ್ ಅನಿಸುತ್ತಾ, ಅಥವಾ ಓಕೆ ಚಾಲೆಂಜಿಂಗ್ ಅಂತ ಅನ್ಸುತ್ತಾ, ಹೇಗೆ ತಗೊಳ್ತಿದ್ದೀರಾ ಇದನ್ನು ಅಂತ? ಸರ್, ನಾನು ಯಾವುದೂ ಪ್ರೆಷರ್ ತೊಗೊಂಡು ಬಂದಿಲ್ಲ. ಸೊ ಹಾಗಾಗಿ ನನಗನ್ಸೋದು, ನನಗೆ ಯಾರು ಕಾಂಪಿಟೇಷನ್ನೇ ಇಲ್ಲ. ನನ್ನ ಸೀನಿಯರ್ಸ್ ಇದ್ದಾರೆ, ನನ್ನ ಪಿಯರ್ಸ್ ಇದ್ದಾರೆ, ಅವರು ನನ್ನವರೇನೆ. ಸೊ ಕಾಂಪಿಟೇಷನ್ ನನಗೇನು ಇಲ್ಲ. ಅಫ್ಕೋರ್ಸ್ ಇವಾಗ ಜನರಿಗೆ ಸುಮಾರು ಬೇರೆ ಬೇರೆ ಗ್ಯಾಡ್ಜೆಟ್ಸ್ ಇವೆ, ನೀವು ಡೈಲಿ ಅದಕ್ಕೆ ಅಡಿಕ್ಟ್ ಆಗೋ ಹಾಗೆ ಅದರದ ಟ್ರೀಟ್ಮೆಂಟ್ಸ್ ಇರ್ತವೆ. ಆ್ಯಂಡ್ ನಮಗೂ ಅದನ್ನು ನೋಡಿದ್ರೆ ಏನೋ ಒಂದು ಖುಷಿ ಆಗುತ್ತೆ, ಎಲ್ಲ ಏನೋ ಕೆಲಸ ಮಾಡಿ ಬಂದಿರ್ತೀವಿ. ಸೊ ಹಲವಾರು ರೀತಿಯಲ್ಲಿ ನಾವು ಬೇರೆ ಬೇರೆ ಇದಕ್ಕೆ ಅಡಿಕ್ಟ್ ಆಗಿರ್ತೀವಿ. ಬಟ್ ನನಗನ್ಸೋದು, ಸಿನಿಮಾ ಚೆನ್ನಾಗಿದ್ರೆ, ಕಥೆ ಚೆನ್ನಾಗಿದ್ರೆ ಆಡಿಯನ್ಸ್ ಬಂದು ನೋಡ್ತಾರೆ. ಇದು ಆಡಿಯನ್ಸ್ಗೂ ಗೊತ್ತು. ಸುಮಾರು ವರ್ಷಗಳಾದಮೇಲೆ ನಾನು ಬಾಂಬೆನಲ್ಲಿದ್ದೆ, ಆ್ಯಕ್ಚುಲಿ ಐ ಥಿಂಕ್ ಶೂಟ್ ಮಾಡ್ತಿದ್ದೆ. ಕಾಂತಾರ ರಿಲೀಸ್ ಆಯಿತು, ನಾನು 5 ಸತಿ ಹೋಗಿ ನೋಡಿದ್ದೀನಿ. ಆ ಥರ ನಾನು ಐ ಡೋಂಟ್ ಥಿಂಕ್ 10 ವರ್ಷದಲ್ಲಿ ನಾನು ಯಾವುದೂ ಫಿಲ್ಮನ್ನು ಥಿಯೇಟರ್ಗೆ ಹೋಗಿ ಬೇರೆಯವ್ರನ್ನೆಲ್ಲ ಕರ್ಕೊಂಡು, ಇಲ್ಲ ನೀವು ಇದನ್ನ ನೋಡಿ ಅಲ್ಲಿ ಬಾಂಬೆನಲ್ಲಿ ನಾನು ಇದು ಮಾಡ್ತಿರೋದು. ಅಲ್ಲಿ ನನಗೆ ಗೊತ್ತಿರೋ ಬೇರೆ ಆ್ಯಕ್ಟರ್ಸಿಗಾಗಲಿ ಬೇರೆ ಜನರಿಗಾಗಲಿ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ತೋರಿಸಿದ್ದೀನಿ. ತೋರಿಸಿ ತಮಾಷೆ ಏನಂದರೆ, ಅವರು ಕೂಡ ನಾನು ಮಾಡಿದ ಕೆಲಸ ಇನ್ನೊಬ್ಬರ ಜೊತೆ ಮಾಡಿದ್ದಾರೆ. ಸೊ ಐ ಥಿಂಕ್ ಬೇಸಿಕ್ ಅದು. ನಿಮಗೆ ಕತೆ ಚೆನ್ನಾಗಿದೆ, ಕನೆಕ್ಟ್ ಆಯಿತು ಅಂದರೆ ಆಡಿಯನ್ಸ್ಗೆ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಇನ್ನಷ್ಟು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಇರಿ. ಸೊ ನಿಮ್ಮ ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್, ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದಕ್ಕೆ, ನನಗೆ ಪ್ರೋತ್ಸಾಹ ಕೊಟ್ಟಿರೋದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ಇನ್ನೊಂದು 2 ಸಿನಿಮಾಗಳು ಇವಾಗ ರಿಲೀಸ್ ಆಗ್ತಿದೆ, ಅದಕ್ಕೂ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ತುಂಬ ಬೇಕಾಗತ್ತೆ. ನೀವು ಇನ್ನಷ್ಟು ಜನಕ್ಕೆ ಹೇಳಿ, ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಬೇರೆಯವ್ರಿಗೂ ಹೇಳಿ. ಇದು ಒಂದು ಕನ್ನಡದಲ್ಲಿ ಹೊಸ ಪ್ರಯತ್ನ. ಎರಡೂ ಕೂಡ ಇವಾಗ ರಿಲೀಸ್ ಆಗ್ತಿರೋ BTS, ನೆಕ್ಸ್ಟ್ ಅದಾದಮೇಲೆ ಮುಂದಿನ ವರ್ಷ ಬರ್ತಿರೋ ದೂರತೀರಯಾನ, ಎರಡೂ ಒಂದು ಹೊಸ ಪ್ರಯತ್ನ, ಹೊಸ ಜನ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಿಷ್ಟು ವಿಜಯ್ ಕೃಷ್ಣ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.